ಡೈಲಿ ಊಟ ಚೆನ್ನಾಗಿ ತುಂಬಾ ಕಷ್ಟ ಇದೆ. ಪುಣ್ಯಾತ್ಮ ಯಾರೋ ನಮ್ಗೆ ಅನ್ನ ಹಾಕ್ತಾ ಇದಾರೆ, ಮನೆ ಕೆಲಸ ಮಾಡ್ಕೊಂಡು ಯಾರು ಸಪೋರ್ಟ್ ಇಲ್ಲ. ಮನೆ ಕೆಲಸ ಮಾಡ್ತಾ ಇದ್ರೆ ಒಂದು ಊಟ ಕೊಡಲ್ಲ, ಕಾಫಿ ಕೊಡಲ್ಲ. ನನ್ನ ಪೇಷಂಟ್ ವಿಧಿಯ ನಾಟಕ ನನ್ನ ಬದುಕು ಸೂತಕ. 2 ವರ್ಷ ಆಯ್ತು. ಹಾಸ್ಪಿಟಲ್ ಬಂದಿದ್ರಾ? ಇಲ್ಲಿ ನಾನು ಒಂದು 3-4 ತಿಂಗಳಿಂದ ಊಟಕ್ಕೆ ಬರ್ತಾ ಇದ್ದೀನಿ. ನಾನು ಗಾಡಿ ಬರ್ಬೇಕಾದ್ರೆ ಜನ ತುಂಬಿಕೊಂಡಿದ್ರು. ಏನ್ ಈ ತರ ತುಂಬಿಕೊಂಡೆ ನಾನು ಒಂದು ವಾರ ನೋಡ್ತಾ ಇದ್ದೆ. ಆಮೇಲೆ ಯಾರೋ ಪ್ಯಾಸೆಂಜರ್ ಕೇಳ ಇಲ್ಲಪ್ಪ ಫ್ರೀಯಾಗಿ ಊಟ ಆಗ್ತಾ ಇದೆ ಯಾರೋ ಅಂದ್ರು. ಸರಿ ನಾನು ಅವಾಗಿಂದ ಬಂದು ಇಲ್ಲಿ ಊಟ ಮಾಡ್ಕೊಂಡಿದ್ದೀನಿ ಸರ್. ಚೆನ್ನಾಗಿರುತ್ತೆ. ನಾನು ಮುಂಚೆ ಹೋಟ್ಲ್ ಕೆಲಸ ಮಾಡ್ತಿದ್ದೆ, ಇವಾಗ ಬಿಟ್ಟು ಗಾರೆ ಕೆಲಸ ಮಾಡ್ತೀರಾ? ಆದ್ರೂ ಊಟಕ್ಕೆ ಅಲ್ಲಿಂದ ಇಲ್ಲಿ ಬರ್ತೀವಿ. ಊಟ ಚೆನ್ನಾಗಿದೆ ಅಂತ? ಊಟ ಸೂಪರ್ ಆಗಿದೆ ಸರ್. ಹೊರಗಡೆ ದುಡ್ಡು ಕೊಟ್ಟು ಊಟ ಕೊಡಕ್ಕಾಗಲ್ಲ? ಆಗಲ್ಲ ಸರ್, ಇದರಂತ ಊಟ ಎಲ್ಲೂ ಇಲ್ಲ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇರೋ ಮಿಸ್ಟರ್ ಮಧು. ನೋಡಿ, ನಾನು ಒಂದ್ ಕಡೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಫ್ರೀ ಊಟ ಕೊಡ್ತಾರೆ, ಮತ್ತೆ ಎಲ್ಲೆಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ, ಎಲ್ಲಿ ಕಡಿಮೆ ಪ್ರೈಸ್ ಊಟ ಕೊಡ್ತಾರೆ, ಸೊ ಅಷ್ಟು ವಿಷಯನ ನಾನು ಪದೇ ಪದೇ ವಿಡಿಯೋಗಳಲ್ಲಿ ಹಾಕ್ತಾನೆ ಇದ್ದೀನಿ. ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಿರಿನಗರ ಹತ್ರ ಇದ್ದೀನಿ. ಸೊ ಇಲ್ಲಿ ಏನಂದ್ರೆ ವಿಶೇಷವಾಗಿ ನೀವು ನೋಡಬಹುದು, ಎಷ್ಟೋ ಮನೆಗಳಲ್ಲಿ ಎತ್ತ ಅಪ್ಪ ಅಮ್ಮಗೆ ಊಟ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂತದ್ರಲ್ಲಿ 100 ಜನಕ್ಕೆ ಪ್ರತಿದಿನ ಈ ಜಾಗದಲ್ಲಿ ಊಟ ಹಾಕ್ತಾರೆ. ಇವರು 1-2-3 ಕಡೆ ಇದೇ ತರ ಊಟ ಹಾಕ್ತಾರೆ. ಸೊ ಬೇರೆ ವಿಡಿಯೋನ ಮಾಡಿದ್ದೆ. ಈವನ್ ಚಾಮರಾಜಪೇಟೆಯಲ್ಲಿ ಮಾಡ್ತಾರೆ, ಅದ್ರ ಸುಮಾರು ಕಡೆ ಮಾಡ್ತಾರೆ. ಬಟ್ ಇಲ್ಲಿ ಗಿರಿನಗರದಲ್ಲಿ ಸೊ ರಾಧಾಕೃಷ್ಣ ಹಾಸ್ಪಿಟಲ್ ಮುಂದೆ ಪ್ರತಿದಿನ ಸೊ 100 ಜನಕ್ಕೆ ಊಟವನ್ನ ಹಾಕ್ತಾರೆ. ಬನ್ನಿ ನೋಡೋಣ, ಮಾತಾಡ್ಸೋಣ. ಇಲ್ಲಿನ ಊಟ ತಿಂದವ್ರು ಏನಂತಾರೆ, ಟೇಸ್ಟ್ ಹೇಗಿದೆ, ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಎಲ್ಲರೂ ಮಾತಾಡ್ಸೋಣ. ಬನ್ನಿ. ಸೂಪರ್ ಆಗಿದೆ ಊಟ. ವರ್ಷದಿಂದ ತಿಂತೀನಿ. ಎಷ್ಟು ದಿನ ಬರ್ತಾ ಇದೀರಾ? ವರ್ಷದಿಂದ ಶುರುವಾಗ್ತಾ ಬರ್ತಾ ಏನೇನ್ ಕೊಡ್ತಾರೆ ಡೈಲಿ? ಇಷ್ಟೇ ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಮೊಸರನ್ನ, ಇಟ್ಟು ಪಲ್ಯ. ಈ ತರ ನಾವ್ ಯಾವತ್ತೂ ತಿಂದಿಲ್ಲ. ಹೊಟ್ಟೆ ಹಸ್ಕೊಂಡಿರ್ತಾ ಇದ್ವಿ. ಪುಣ್ಯಾತ್ಮ ಯಪ್ಪ ಚೆನ್ನಾಗಿರ್ಬೇಕು. ದೇವ್ರು ಒಂದೇ, ಆ ಯಪ್ಪನ ಒಂದೇ. ಇದುವರೆಗೂ ಆಯ್ತು, ಯಾರು ನಮ್ಗೆ ಆತರ ಮಾಡಿಲ್ಲ. ದಿನ ಊಟ ಸಿಗತ್ತೆ. ನಾನು 50 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ದಿನ. ಹೋಟ್ಲಿಗೆ ಹೋಗಿ ತಿಂತಾ ಇದ್ದೆ. ನಮ್ ಕಷ್ಟ ಮನೆ ಕೆಲಸ ಮಾಡೋದು, ಬಂದು ತಿನ್ನೋದು. ಇವಾಗ ಇಲ್ಲಿ ಮಾಡ್ದಾಗ್ಲಿಂದ ನನಗೆ ಇಲ್ಲೇ ತಿಂತೀನಿ. ಹೊಟ್ಟೆ ತುಂಬ್ತಿರ್ಲಿಲ್ಲ? ಹೊಟ್ಟೆ ತುಂಬ್ತಾ ಇರ್ಲಿಲ್ಲ ಪಾಪ. ಇಲ್ಲಿ ಎಷ್ಟ್ ಬೇಕಾದ್ರೂ ನಾವ್ ತಿನ್ಬೋದು. ತುಂಬಾ ಒಳ್ಳೆ ಮನುಷ್ಯ. ದೇವರು ಒಂದೇ, ಯಪ್ಪನ ಒಂದೇ. ತುಂಬಾ ಒಳ್ಳೆ ಮನುಷ್ಯ. ನಮ್ಗೆ ಯಾರು ಇದುವರೆಗೂ ಸಹಾಯ ಮಾಡಿಲ್ಲ. ಪುಣ್ಯಾತ್ಮ ದೇವರು 100 ವರ್ಷ ಚೆನ್ನಾಗಿರ್ಲಿ ಆ ಯಪ್ಪ. ಒಳ್ಳೇದಲ್ಲ ಊಟ ಕೊಡ್ತಾರಲ್ಲ, ಅದಕ್ಕೆ ಧರ್ಮ. ಸಂತೋಷ ಕಳ್ತೀನಿ. ತಾವೇನ್ ಮಾಡ್ಕೊಂಡಿರೋದು? ಮನೆ ಕೆಲಸ ಮಾಡ್ತೀನಿ. ದಿನ ಬರ್ತೀನಿ. ಒಳ್ಳೆ ಮನುಷ್ಯ. ಅವ್ರ 100 ವರ್ಷ ಆಯ್ಸ್ ಚೆನ್ನಾಗಿದ್ದೀನಿ. ಅದೇ ನಾನು ಹೇಳೋದು. ನೀವೀಗ ಡೈಲಿ ಊಟ ಚೆನ್ನಾಗಿ ತುಂಬಾ ಕಷ್ಟ ಇದೆ. ಪುಣ್ಯಾತ್ಮ ಯಾರೋ ನಮ್ಗೆ ಅನ್ನ ಹಾಕ್ತಾ ಇದಾರೆ, ಮನೆ ಕೆಲಸ ಮಾಡ್ಕೊಂಡು ಯಾರು ಸಪೋರ್ಟ್ ಇಲ್ಲ, ಯಾರು ಬೆಂಬಲ ಇಲ್ಲ. 1 ವರ್ಷದಿಂದ ಪುಣ್ಯಾತ್ಮ ಅನ್ನ ಹಾಕ್ತಾ ಇದೆಯಲ್ಲ, ದೇವ್ರು ಚೆನ್ನಾಗಿಟ್ಟಿರ್ಲಿ ಅಮ್ಮ. ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಇರುತ್ತೆ ಕೆಲವೊಬ್ಬರ ಹತ್ರ. ಮನೆ ಕೆಲಸ ಮಾಡ್ತಾ ಇದ್ವಿ, ಒಂದು ಊಟ ಕೊಡಲ್ಲ, ಕಾಫಿ ಕೊಡಲ್ಲ. ನನ್ನ ಪೇಷಂಟ್. ಕಾಫಿನೂ ಕೊಡಲ್ಲ, ಊಟನೂ ಕೊಡಲ್ಲ. ಬರೀ 500 ರೂಪಾಯಿಗೆ ತಿಂಗಳೆಲ್ಲ ಕೆಲಸ ಮಾಡ್ಬೇಕು ನಾವು. ಕೇವಲವಾಗಿ ನೋಡ್ತಾರೆ. ಮಿಡಿಕಲ್ಸ್ ಜನ, ಲೋಕಲ್ ಪೀಪಲ್ ಎಲ್ಲ ಅಂತಾರೆ. ಅನ್ಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಒಂದೊತ್ತು ಊಟಕ್ಕೆ ಇಲ್ಲಿ ಬರ್ತೀವಿ. ಪುಣ್ಯಾತ್ಮ ನಮ್ಗೆ ಅನ್ನ ಹಾಕ್ತಾ ಇದ್ವಿ. ಹೊಟ್ಟೆ ತುಂಬಾ ಸಂಬಂಧಿಕರೇ ಕೆಲವೊಬ್ರು ಯಾರು ಆಗ್ತಾ ಇಲ್ಲ, ಯಾರು ನನಗೆ ಬೆಂಬಲ ಇಲ್ಲ. ಟಿವಿ ಕಾಯಿ ಆಗಿ 2 ವರ್ಷ ಮನೇಲಿ 1 ವರ್ಷದಿಂದ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ನಮ್ಗೆ ಯಾರು ಸಪೋರ್ಟ್ ಇಲ್ಲ, ಗಂಡ ಇಲ್ಲ, 1 ಮಗು ಇದೆ. ಯಾರು ಸಹಾಯ ಮಾಡ್ತಾ ಇಲ್ಲ, ಅದು ಸಹಾಯ ಮಾಡ್ತಾ ಇಲ್ಲ. 100 ವಯಸ್ಸು ಜೀವನ ಮಾಡ್ತಾ ಇದ್ದೀವಿ. ಹೆಲ್ಪ್ ಆಗ್ತಾ ಇದೆ. ಆಗಿದೆ 1 ವರ್ಷದಿಂದ. ನಾನು ದಿನ 50 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ, ಆದ್ರೂ ಹೊಟ್ಟೆ ತುಂಬ್ತಾ ಇರ್ಲಿಲ್ಲ ನಮ್ಗೆ. ಯಾರು ಮಾಡಲಿಲ್ಲ.
ಇಲ್ಲಿ ಇಲ್ಲಿ ಓಡಾಡ್ತೀವಲ್ಲ ಇಲ್ಲೇ ಕೊಟ್ಟರು ಅವ್ರಿಗೆ. ಓಕೆ, ಇವತ್ತು ಏನೇನು ಕೊಟ್ಟಿದ್ದಾರೆ? ಇವತ್ತು ಉಳ್ಳಿಮಳೆ ಸಾರು, ಅನ್ನ, ರೈಸು, ಮುದ್ದೆ ಎಲ್ಲ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಆಂಟಿ ಹೇಳಿ. ಒಳ್ಳೆ ಹುಳಿಕಾಳು ಸಾರು, ಅನ್ನ, ಮುದ್ದೆ, ಉಪ್ಪಿನಕಾಯಿ, ಮೊಸರನ್ನ. ನೀವೇನ್ ಮಾಡ್ಕೊಂಡಿರೋದು? ಮನೆ ಕೆಲಸ ಮನೆ ಕೆಲಸ ಮಾಡ್ಕೊಂಡಿರೋದು. ಈ ತರ ಊಟ ಕೊಡ್ತೀರಲ್ಲ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ಅನುಕೂಲ ಆಯ್ತು. ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಅನುಕೂಲ ಆಯ್ತು. ಒಂದ್ 7-8 ತಿಂಗಳಿಂದ ಇಲ್ಲೇ ಊಟ ಮಾಡ್ತೀವಣ್ಣ. ಈ ಕಡೆ ಬಾಡಿಗೆ ಬಂದಾಗೆಲ್ಲ ಇಲ್ಲಿ ಮತ್ತೆ ಜಿಂಕೆ ಪಾರ್ಕ್ ಹತ್ರ ಎಲ್ಲಾ ಕಡೆನೂ ಕೊಡ್ತಾರೆ. ಚೆನ್ನಾಗಿರುತ್ತೆ ಊಟ, ಮನೆ ಊಟ ತರನೇ ಇರುತ್ತೆ. ಆ ಇಂದಿರಾ ಕ್ಯಾಂಟೀನ್ ಕೊಡ್ತಾರಲ್ಲ ಸರ್ಕಾರದವ್ರ ದುಡ್ಡನ್ನ, ಅದ್ರ ದುಡ್ಡನ್ನ ಇಂಥವ್ರಿಗಾರ ಕೊಟ್ರೆ ಇನ್ನೊಂದ್ 10 ಕಡೆ ಮಾಡಿದ್ರು ಅನುಕೂಲ ಆಯ್ತು ಕಣ ಜನಗಳಿಗೆ. ಈಗ ನೀವು ಇಂದಿರಾ ಕ್ಯಾಂಟೀನ್ ಮಾಡಿದ್ರಾ, ಇಲ್ಲಿ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಇದೆ? ಇಂದಿರಾ ಕ್ಯಾಂಟೀನ್ ಅಲ್ಲಿ ಬೇಕಾಬಿಟ್ಟಿ ಚೆನ್ನಾಗಿರಲ್ಲ, ಬೇಕಾಬಿಟ್ಟಿ ಮಾಡಕ್ಕಾಗಲ್ಲ. ಇಲ್ಲಿ ನೋಡಿ ಫ್ರೀಯಾಗಿ ಕೊಟ್ಟರು ಮುದ್ದೆ, ದಿನಕ್ಕೊಂತಾರೆ ಸಾಂಬಾರು, ಮುದ್ದೆ ದಿನಕ್ಕೊಂತಾರೆ ಸಾಂಬಾರು ಚೆನ್ನಾಗಿರುತ್ತೆ. ತಗೊಳ್ಳೋದ್ರಲ್ಲಿ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ಕೊಡ್ತಾರೆ. ಇನ್ನು ದುಡ್ಡು ಕೊಡಲ್ಲ. ಸರ್ಕಾರದಿಂದ ಇಂಥವ್ರಿಗೆ ಕೊಟ್ರೆ ಇನ್ನೂ ಅನುಕೂಲ ಆಯ್ತದೆ. ಎಷ್ಟೊಂದ್ ಕಡೆ ಮಾಡ್ಬೋದು ಇವ್ರು. ಬಡವರು ಬಗ್ಗರಿಗೆ ಅನುಕೂಲ ಆಯ್ತು. ಮಾಡಿದ್ರೆ ಬೇರೆ ಕಡೆ ಎಲ್ಲ ಸರ್ಕಾರ ದುಡ್ಡು ಕೊಟ್ಟು ಇಂಥವ್ರಿಗೆ ಮನೆ ಊಟದಿಂದ ಚೆನ್ನಾಗಿ ಮಾಡ್ಕೊಡ್ತಾರೆ. ದಿನ ಒಂದೊಂಥರ ಸಾಂಬಾರು, ದಿನ ಮುದ್ದೆ, ವೆರೈಟಿ ಪಲ್ಯ, ಕಾಳು ಎಲ್ಲ ಗೌರ್ಮೆಂಟ್ಗಿಂತ ಸಕ್ಕದ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ ಚೆನ್ನಾಗಿ ಮಾಡ್ತಾರೆ. ಅಣ್ಣ ನೀವ್ ಹೇಳಿ. ಅಣ್ಣ ನೀವ್ ಹೇಳಿ ಅಣ್ಣ. ಸರ್, ಇಂದಿರಾ ಕ್ಯಾಂಟೀನ್ ಬಹಳ ಫೈನ್ ಆಗುತ್ತೆ ನಮ್ಗೆ. ಡೈಲಿ ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಒಳ್ಳೆ ಮುದ್ದೆ ಮಾಡ್ತಾರೆ, ಸಾಂಬಾರ್ ಮಾಡ್ತಾರೆ, ದಿನಕ್ಕೊಂಥರ ಪಲ್ಯ ಮಾಡ್ತಾರೆ, ಮೊಸರನ್ನ ಕೊಡ್ತಾರೆ, ಹಪ್ಪಳ ಕೊಡ್ತಾರೆ, ಎಲ್ಲ ಸೌಲಭ್ಯ ಇದೆ ಸರ್. ನಮ್ಗೆ ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಕೊಡ್ತಾ ಇರಂತ? ಸರ್ ಪಕ್ಕದ ಬಂದು ಹೇಳಿದ್ರು ಸರ್ ನಮ್ಗೆ ಅಂತವ ಕೊಡ್ತಾರೆ ಐತಲ್ಲೆಲ್ಲ ಆಸೆ ಇದ್ರತ್ತ ಅಂತ. ಅದಕ್ಕೆ ನಾವು ತಿಂಗಳಿಂದ ನಾವು ಅಲ್ಲೇ ಸುಮಾರು ಊಟ ಮಾಡ್ತೀವಿ. ಅಲ್ಲೇ 2-3 ತಿಂಗಳಿಂದ 2 ತಿಂಗಳು ಬರ್ತೀವಿ. ಪ್ರತಿದಿನ ಬರ್ತೀವಿ. 1 ಗಂಟೆ ಹೊತ್ತಿಗೆ ಊಟಕ್ಕೆ. ಸೇವೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಏನ್ ಹೇಳ್ತೀವಿ? ಸರ್ ಬಹಳ ಧನ್ಯವಾದಗಳು ಸರ್, ಅವ್ರಿಗೆ ಒಳ್ಳೇದಾಗ್ಲಿ ಸರ್. ತುಂಬಾ ಧನ್ಯವಾದಗಳು ಸರ್. ಬಹಳ ಪುಣ್ಯ ಬರ್ಲಿ ಅವ್ರು ಸರ್. ಅವ್ರಿಗೆ ಸರ್ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಸರ್ ನೀವ್ ಹೇಳಿ. ಸರ್ ನಾವು ಆಟೋ ಓಡಿಸೋದು ತುಂಬಾ ಚೆನ್ನಾಗಿರುತ್ತೆ. ಊಟ ಫಸ್ಟ್ ಕ್ಲಾಸ್, ಏನ್ ತೊಂದ್ರೆ ಇಲ್ಲ. ಈ ಕಡೆ ಬಂದಾಗೆಲ್ಲ ಡೈಲಿ ಬರ್ತೀನಿ ಸರ್. 12 ಗಂಟೆ 1 ಗಂಟೆ ಎಲ್ಲಿ ಇದ್ರೆ ಈ ಕಡೆ ಬರ್ತೀನಿ. ಗಿರಿನಗರ ಇಲ್ಲ, ವಿಜಯನಗರ ಇದ್ರೆ ಇಲ್ಲಿ ಬಂದ್ಬಿಡ್ತೀನಿ. ಈಗ ಅಲ್ಲಿ ವಿಜಯನಗರದಿಂದ ನಾನು ಬಂದು ಊಟಕ್ಕೆ ಅಂತ ಬಂದಿದ್ದೀನಿ. ಚೆನ್ನಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಮಕ್ಕಳೇ ಇವತ್ತು ನಮ್ಮ ಅಪ್ಪ ಅಮ್ಮ ಖಂಡಿತ ಹಾಕಲ್ಲ. 100 ಜನ ಊಟ ಹಾಕ್ತಿದ್ದಾರೆ. ಖಂಡಿತ ಆಗ್ತಾರೆ ಸರ್. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿ ಸರ್. ತುಂಬಾ ಅವ್ರಿಗೆ ಧನ್ಯವಾದಗಳು. ಅವ್ರು ಇದೇ ತರ ನೆಡ್ಸ್ಕೊಂಡು ದೇವ್ರ ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ನಾನು ಆಶೀರ್ವದಿಸ್ತಿದ್ದಾರೆ ಅವ್ರಿಗೆ. ನಮ್ಮ ಬಡವರಿಗೆಲ್ಲ ಕೊಡೋದ್ರಿಂದ ತುಂಬಾ ನಮಗೂ ಅನುಕೂಲ. ಪಾಪ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಊಟ ಬಡ್ಕೊಂಡು ಊಟ ಹಾಕ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಡವ್ರ ಮಕ್ಕಳು ನಾವು ದುಡ್ಕೊಂತಿದ್ದವರು. ಈಗ ಕೆಲಸ ಮಾಡೋದ್ ಬಿಟ್ಟು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಊಟ ಮಾಡಲ್ಲ. ಇಲ್ಲಿ ಪುಕ್ಸೆಟ್ ಬರ್ತಾ ಅವ್ರ ದೇವ್ರು ಒಳ್ಳೇದು ಮಾಡಲಿ, ಅವ್ರ ಮಕ್ಕಳಿಗೆ ಸಿರಿ ಸಂಪತ್ತು ಕೊಡ್ಲಿ, ಅವ್ರಿಗೆ ಹಂಗೆ ನೆಡ್ಸ್ಕೊಡ್ಲ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ನೋಡಿ, ಹೊರಗಡೆ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಊಟ ಮಾಡ್ತೀರಾ, ಅದಕ್ಕೆ ಈ ಊಟ 100 ರೂಪಾಯಿ ಬೇಕು. ಹಾ ಸರ್, ಹೌದಲ್ಲ? ಆಗಲ್ಲ. 100 ರೂಪಾಯಿ ಕೊಟ್ಟು ಹೊಟ್ಟೆ ತುಂಬಲ್ಲ. ಆಗಲ್ಲ ಸರ್. ಇವ್ರು ಏನು ಅಪೇಕ್ಷೆಯಲ್ಲಿ ಈ ಹೊಟ್ಟೆ ತುಂಬ ಊಟ ಆಗ್ತಿದೆ. ಇಲ್ಲಲ್ಲಿ ದೇವ್ರು ಒಳ್ಳೇದು ಮಾಡಲಿ ಸರ್. ಅವ್ರಿಗೆ ಹೆಂಗೆ ನೆಡ್ಸ್ಕೊಡ್ಲ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಸರ್. ಹೋಟೆಲ್ ಸಿಗೋಲ್ಲ, ಹೋಟ್ಲಲ್ಲೂ ಸಿಗೋಲ್ಲ ಇಲ್ಲಿ ಅಂತ ಊಟ. ಹೌದಾ? ಚಾಮರಾಜಪೇಟೆಯಿಂದ ಬರೋದು ನಾನು ಡೈಲಿ ಇಲ್ಲಿಗೆ. ಡೈಲಿ ಚಾಮರಾಜಪೇಟೆಯಿಂದ ಬರ್ತೀರಾ? ಚಾಮರಾಜಪೇಟೆಯಿಂದ ಬರೋದು ಇಲ್ಲಿಗೆ ಊಟಕ್ಕೋಸ್ಕರ. ನೀವೇನ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನೀವೇನ್ ಮಾಡ್ಕೊಂಡಿರೋದು? ನಾನು ಮುಂಚೆ ಹೋಟ್ಲ್ ಕೆಲಸ ಮಾಡ್ತಿದ್ದೆ, ಇವಾಗ ಬಿಟ್ಟು ಗಾರೆ ಕೆಲಸ ಮಾಡ್ತೀರಾ? ಆದ್ರೂ ಊಟಕ್ಕೆ ಅಲ್ಲಿಂದ ಇಲ್ಲಿ ಬರ್ತೀವಿ. ಓಕೆ, ಊಟ ಚೆನ್ನಾಗಿದೆ ಅಂತ. ಊಟ ಸೂಪರ್ ಆಗಿದೆ ಸರ್. ಹೊರಗಡೆ ದುಡ್ಡು ಕೊಟ್ಟು ಊಟ ಕೊಡಕ್ಕಾಗಲ್ಲ? ಆಗಲ್ಲ ಸರ್. ಇದರಂತ ಊಟ ಎಲ್ಲೂ ಇಲ್ಲ. ಊಟ ಇಂದಿರಾ ಕ್ಯಾಂಟೀನ್ ಚೆನ್ನಾಗಿಲ್ಲ ಊಟ. ಸೂಪರ್ ಆಗಿ. ಏನ್ ಕೊಟ್ಟಿದ್ರಿ ಇವತ್ತು ಮುದ್ದೆ ಮತ್ತೆ ಸಾರು, ಕಾಳು ಪಲ್ಯ, ಅನ್ನ ಸಾಂಬಾರು. ಬರೋದಾ ನೀವು ಹೇಳಿ. ಊಟ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದ್ಯಾ? ಎಷ್ಟು ದಿನ ಬರ್ತಾ ಇದೀರಾ? ನಾವು ಇಲ್ಲೇ ಕೆಲಸ ಮಾಡ್ತೀವಣ್ಣ. ಇಲ್ಲೇ ಮಧ್ಯಾಹ್ನ ಬಂದು ಊಟ ಮಾಡ್ತೀವಿ. ಡೈಲಿ ಬರ್ತೀರಾ? ಡೈಲಿ ಬರ್ತೀವಿ. ಓಕೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಊಟ ಕೊಡ್ತೀರಾ ಅಂತ? ಇಲ್ಲೇ ಜನ ಹೇಳ್ತಾ ಇದಾರೆ, ಸಿಮೆಂಟ್ ಕೆಲ್ಸಕ್ಕೆ ಬರ್ತೀವಿ. ಅವ್ರು ಜನ ಹೇಳಿದ್ರೆ ಅಲ್ಲಿ ಊಟ ಕೊಡ್ತಾರ ನೋಡು ಹೋಗಪ್ಪ ಅಂತಂದ್ರೆ, ಮತ್ತೆ ಎಲ್ಲರಿಗೂ ಜನರಿಗೆ ಊಟ ಕೊಡ್ತಾರೆ ಅಂತ ನಾವು ಬಂದು ಊಟ ಮಾಡ್ತೇವೆ. ಈಗ ಬೇರೆ ಕಡೆ ಹೋಟೆಲ್ ದುಡ್ಡು ಕೊಟ್ಟು ಊಟ ಮಾಡ್ತೀರಾ? ಫ್ರೀ ಕೊಡ್ತಾರೆ, ಹೇಗಿದೆ ಊಟ? ಚೆನ್ನಾಗಿದೆ ರೀ. ಹೋಟ್ಲಿಗೆ ಚೆನ್ನಾಗಿದ್ಯಾ? ಹೋಟ್ಲಕ್ಕೆ ಚೆನ್ನಾಗಿದೆ. ಮುದ್ದೆ ಕೊಡ್ತಾರ, ಅನ್ನ ಸಾಂಬಾರು ಚೆನ್ನಾಗಿದೆ. ಜಾಸ್ತಿ ಆಗತ್ತೆ ರೀ. ಇಲ್ಲ ಅಂತಂದ್ರೆ ಮುದ್ದೆ ಕೊಡ್ತಾರ, ಅನ್ನ ಸಾಂಬಾರ ಎಲ್ಲ ಕೊಡ್ತಾರೆ. ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ. ಡೈಲಿ ಮಧ್ಯಾಹ್ನ ಊಟ ಮಾಡ್ತೀವಿ. ಇಲ್ಲೇ ಸಿಮೆಂಟ್ ಕೆಲಸ ಮಾಡೋದು ನಾವು. ಹೇಗಿದೆ ಊಟ? ಚೆನ್ನಾಗಿದ್ಯಾ? ಎಷ್ಟು ದಿನ ಬರ್ತಾ ಇದ್ದೀರಾ ನೀವು? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ?